ದಯವಿಟ್ಟಿರಿ ಜೈ ಬಲೋ ಚಾಮುಂಡೇಶ್ವರಿ ಮಾತೆಗೆ. ಇವತ್ತು ದೇವರಿಂದ ಎಲ್ಲರಿಗೂ ಒಳ್ಳೇದಾಗಿದೆ. ಇವತ್ತು ನಾನು ಒಬ್ಬ ರಾಜಣ್ಣ ಮಗನು ಕ್ರಷರು, ನಾವು ಮಾಕರಹಳ್ಳಿಯಲ್ಲಿ ಮಾಡಿದ್ದೀವಿ. ಮಾಕರಹಳ್ಳಿಯಲ್ಲಿ ಇವತ್ತೆಲ್ಲ 10-15 ವರ್ಷಗಳಿಂದ ಕ್ರಷರ್ ನಡೀತಾ ಇದೆ ಅಲ್ವಾ, ನಿಮಗೆಲ್ಲರೂ ಗೊತ್ತಿದ್ದಂಗೆ. ಯಾವತ್ತಾದರೂ ಏನಾದರೂ ಒಂದು ಈ ಥರ ಇನ್ಸಿಡೆಂಟ್ ಆಗಿದೆ ಹೇಳಿ, ನಾವು ಅದಕ್ಕೆ ತಲೆ ಬಗ್ಸ್ತೀವಿ. ಅಥವಾ ಯಾರಾದರೂ ಬಂದು ನಮ್ಮ ಹತ್ರ ಬಂದೇನೆ ಕಂಪ್ಲೇಂಟ್ ಮಾಡಿದ್ರಾ? ಇವತ್ತು ಯಾರು ಮಾಡಿಲ್ಲ. ಕ್ರಷರ್ ಓನರ್ ಆಗಿ ನಾನು ಅರ್ಥ ಮಾಡ್ಕೊಳ್ತಾ ಇದ್ದೀನಿ. ಅಧಿಕಾರಿಗಳಾಗಲಿ, ಮೈಸೂರಾಗಲಿ, ತಹಸೀಲ್ದಾರ್ ಆಗಲಿ ಎಲ್ಲ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡಿ ಇದರಿಂದ ತೊಂದರೆ ಆಗ್ತದೋ ಇಲ್ಲ ಅನ್ನೋದನ್ನು ನೋಡಿ ಮನ್ಕಂಡೆ ಅವ್ರಿಗೆ ಕೊಡೋದು. ಆದರೆ ಇವತ್ತು ಏನು ಇನ್ಸಿಡೆಂಟ್ ನಡೆದಿದೆ, ಆ ಇನ್ಸಿಡೆಂಟ್ಗೆ ಏನು ಕಾರಣ, ಯಾಕೆ ಕ್ರಷರ್ ಕಾರಣ ಅಂತ ನಿಮಗೆ ಗೊತ್ತಿದೆ. ಈ ಹೊಸದಾಗಿ ಏನು ಕ್ರಷರ್ ಆಗಿದೆ ಅದೇ ಕಾರಣಕ್ಕೋಸ್ಕರ ಇನ್ಸಿಡೆಂಟ್ ಆಗಿದೆ. ನಮ್ಮದೇನಾದರೂ ನಮ್ಮ ಎಲ್ಲರಿಗೂ ನೋವಿರ್ತದೆ, ಎಲ್ಲರಿಗೂ ನೋವಿರ್ತದೆ. ನನಗೂ ಒಂದು ಮಾತು ಮಾತಾಡಕ್ಕೆ ಅವಕಾಶ ಕೊಡಿ. ನೀವು ಆ ಟೈಮ್ನಲ್ಲಿ ಉದ್ರಿಕ್ತ ಆಗಿದ್ರೆ ಬಂದಿರೋ ಮಾಡಿದ್ರ. ನಮ್ಮ ಪ್ರವೀಣ್ ಹೇಳ್ತಾ ಇದ್ರು ಕೇಸ್ ಆಗಿದೆ ಅದು ಇದು ಅಂತ. ನಮ್ಗೆ ಎಷ್ಟು ಕಮ್ಮಿ ಆಗಿದೆ ಕೇಸ್ ಮಾಡಿದ್ರಿ. ಬಂದು ನಾನು ಏನ್ ಕೇಸ್ ಕೊಟ್ಟಿದ್ದೀನಿ, ಅಣ್ಣ ಮುಖಾನ ಹೇಳ್ತಾ ಇದ್ದೀನಿ, ಅಣ್ಣ ಕೂಡ ಹೇಳಿದ್ದಾರೆ ನಾವು ವಾಪಸ್ ತಗೊಂತೀರಿ ಪರವಾಗಿ ನಾವು ಎಲ್ಲರಿಗೂ ಕಾನೂನು ನಮ್ದು ಏನಾಗಲ್ಲ. ಪ್ರಾಪರ್ ಡಾಕ್ಯುಮೆಂಟ್ ಇದ್ದು ನೀನು ಮಾಡೋ.